ಕುರುರಾಜನ ಮಹಾಯಜ್ಞ. ಯಜ್ಞ ಕಾರ್ಯವನ್ನು ನಡೆಸಲು ಕುರು ಮಹಾರಾಜನು ಎಲ್ಲ ಸಿದ್ಧತೆಗಳನ್ನು ಮಾಡಿದನು. ಸರಸ್ವತಿ ಮತ್ತು ದೃಷದ್ವತಿ ನದಿಗಳ ತಟದಲ್ಲಿರುವ ಪುಣ್ಯಕ್ಷೇತ್ರಗಳಾದ ತರಂತುಕ, ರಾಮಹದ, ಮಚುಕ್ನಕ, ಆರುಂತಕ ಮತ್ತು ವಿಶಸನ ಪ್ರದೇಶಗಳನ್ನು ಅರಸನು ಯಜ್ಞ ಕಾರ್ಯಕ್ಕಾಗಿ ಆರಿಸಿಕೊಂಡನು. ಈ ಕ್ಷೇತ್ರದಲ್ಲಿ ದೇವಾದಿ ದೇವತೆಗಳು ಸಹ ಯಜ್ಞ ಯಾಗಾದಿಗಳನ್ನು ನೆರವೇರಿಸಿದ್ದರು. ಇದೇ ಕಾರಣದಿಂದ ಕುರು ಮಹಾರಾಜನು ಈ ಪ್ರದೇಶಗಳನ್ನು ಯಜ್ಞಕ್ಕಾಗಿ ಆಯ್ಕೆ ಮಾಡಿದ್ದನು. ಯಮನ ವಾಹನ ಕೋಣವನ್ನು, ಪರಶಿವನ ವಾಹನ ನಂದಿಯನ್ನು ನೇಗಿಲಿಗೆ ಕಟ್ಟಿ ಯಜ್ಞ ಭೂಮಿಯನ್ನು ಉಳತೊಡಗಿದ. ಕುರುರಾಜನನ್ನು ನೋಡಿ ಸಕಲ ದೇವತೆಗಳು, ಹರಿಹರ ಬ್ರಹ್ಮಾದಿಗಳೂ ಸಹ ದಂಗಾಗಿ ಹೋದರು. ಧರ್ಮಕ್ಷೇತ್ರದಲ್ಲಿ ಸತ್ಯವನ್ನು, ನ್ಯಾಯವನ್ನು ಸೃಷ್ಟಿಸಬೇಕು ಎನ್ನುವುದು ಕುರುರಾಜನ ಉದ್ದೇಶವಾಗಿತ್ತು. ಕುರುರಾಜನ ಯಜ್ಞ ನೆರವೇರಿದರೆ ತನ್ನ ಸ್ಥಾನಕ್ಕೆ ಎಲ್ಲಿ ಭಂಗ ಬರುವುದೋ ಎನ್ನುವ ಉದ್ದೇಶದಿಂದ ಗಾಬರಿಗೊಂಡ ಇಂದ್ರನು ವಿಷ್ಣುವಲ್ಲಿ ಹೋಗಿ ತನ್ನ ದುಃಖವನ್ನು ತೋಡಿಕೊಂಡನು. ವಿಷ್ಣು ಬ್ರಾಹ್ಮಣ ರೂಪದಲ್ಲಿ ಕುರುರಾಜನ ಮುಂದೆ ಪ್ರತ್ಯಕ್ಷನಾಗಿ ಭೂಮಿಯನ್ನು ಉಳುತ್ತಿರುವ ಕಾರಣ ಕೇಳಿದಾಗ ಕುರುರಾಜನು, ಎಲೆ ವಿಪ್ರೋತ್ತಮ, ಈ ಕ್ಷೇತ್ರದಲ್ಲಿ ಸತ್ಯವನ್ನು, ಧರ್ಮವನ್ನು, ಸದಾಚಾರವನ್ನು ಬೆಳೆಸಬೇಕೆಂದಿದ್ದೇನೆ. ಈ ಕಾರ್ಯದಲ್ಲಿ ನನ್ನನ್ನೇ ನಾನು ಅರ್ಪಿಸಿಕೊಳ್ಳಲು ಸಿದ್ಧನಿದ್ದೇನೆ ಎಂದು ಉತ್ತರಿಸಿದನು. ಅರಸನ ಉತ್ತರ ಬ್ರಾಹ್ಮಣನಿಗೆ ಸಂತಸ ತಂದಿತು. ಮರುಕ್ಷಣ ವಿಷ್ಣುವಿನ ಸುದರ್ಶನ ಚಕ್ರವು ಸುಂಜಿಯನ್ನು ತಿರುಗುತ್ತಾ ಬಂದು ಕುರುರಾಜನನ್ನು ತುಂಡರಿಸಿತು. ಅರಸನ ಶರೀರ ಚೂರಾಗಿ ಮಣ್ಣಿನಲ್ಲಿ ಸೇರಿ ಹೋಯಿತು. ಈ ರೀತಿಯಾಗಿ ಧರ್ಮಕ್ಷೇತ್ರವು ಕುರುಕ್ಷೇತ್ರವಾಗಿ ಬದಲಾಯಿತು. ಜಗತ್ತಿನ ಒಳಿತಿಗಾಗಿ, ಧರ್ಮ ಸಂಸ್ಥಾಪನೆಗಾಗಿ ತ್ಯಾಗ ಮಾಡಿ ಶರೀರವನ್ನು ತ್ಯಜಿಸಿದ ಕುರುರಾಜನ ಹೆಸರು ಅಮರವಾಯಿತು. ಕುರುರಾಜನ ನಂತರ ಅರುಗ್ವಂತ, ಪರೀಕ್ಷಿತ, ಭೀಮ, ಪ್ರತೀಪ ಹಸ್ತಿನಾವತಿಯನ್ನು ಆಳಿದರು. ಅನಂತರ ಶಂತನು ಚಂದ್ರವಂಶದ ಕೀರ್ತಿಯನ್ನು ಬೆಳಗಿಸಿದನು. ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ.